ಇವತ್ತೇನು ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಮಾರ್ಚ್ 7ನೇ ತಾರೀಕು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಬಜೆಟ್ ನಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ. ಮೊದಲನೇದಾಗಿ ಎಪಿಎಂಸಿಗೆ ಜಮೀನನ್ನ ಮಂಜೂರು ಮಾಡಬೇಕು, ಮತ್ತೆ 100 ಕೋಟಿ ಅನುದಾನವನ್ನ ಕೊಡಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜು ತುಂಬಾ ದಿನಗಳ ಆಸೆ ನಮ್ಮದು, ಅದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಘೋಷಣೆ ಮಾಡಬೇಕು. ಅದೇ ರೀತಿಯಲ್ಲಿ ಇವತ್ತು ನಾವು DCC ಬ್ಯಾಂಕ್ ಏನು ಇವತ್ತು ಹೆಣ್ಣುಮಕ್ಕಳ ಒಂದು ಸಹಕಾರ ಒಂದು ರಕ್ಷಣೆ ಬ್ಯಾಂಕ್ ಆಗಿತ್ತು, ಇವತ್ತು DCC ಬ್ಯಾಂಕ್ ಮುಳುಗೋಗ್ತಾ ಇದೆ. ಇದು ಚುನಾವಣೆ ನಡೆಸೋದಕ್ಕೆ ಯಾವುದಾದ್ರೂ ಒಂದು ನಿರ್ಧಾರವನ್ನ ಈ ಬಾರಿ ಬಜೆಟ್ ನಲ್ಲಿ ತಗೊಬೇಕು. ಅದ್ರ ಜೊತೆಗೆ ಖಾಸಗಿ ಫೈನಾನ್ಸ್ಗಳಿಗೆ ಏನು ಈಗಾಗಲೇ ಸುಗ್ರೀವಾಜ್ಞೆ ತಂದಿದ್ದಾರೆ, ಇದನ್ನ ಕ್ಲೀನಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದನ್ನ ಆದೇಶವನ್ನ ಈಗ ಮಾಡಬೇಕು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುದಾನವನ್ನ ಮೀಸಲಿಡಬೇಕು. ಮತ್ತೆ ಏನು ಕೋಲಾರ ಜಿಲ್ಲಾದ್ಯಂತ ರಸ್ತೆಗಳಿದಾವೆ, ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಇವತ್ತು ಅನುದಾನವನ್ನ ಮೀಸಲಿಡಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವೇನು ರೈತ ಸಂಘದಿಂದ ಇವತ್ತು ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗೆ 50,000 ಕೋಟಿಯನ್ನ ಅನುದಾನವನ್ನು ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ರೈತ ಸಂಘದಿಂದ ಸಾಂಕೇತಿಕವಾಗಿ ಹೋರಾಟವನ್ನ ಮಾಡುವ ಮೂಲಕ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಸಾವಿರ ಕೋಟಿ ಯೋಜನೆ ನೀಡಲೇಬೇಕು. KCVL 3 ಹಂತ ಶುದ್ಧೀಕರಣ ಮಾಡಲೇಬೇಕು. ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣ ಕಾನೂನು ಜಾರಿ ಮಾಡಲೇಬೇಕು. ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಲೇಬೇಕು. ಎರುಗೋಳ್ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಲು ಪೈಪ್ಲೈನ್ಗೆ ಹಣ ಬಿಡುಗಡೆ ಮಾಡಲೇಬೇಕು. ಕೈಗಾರಿಕೆಗಳ ರೈತ ಮಕ್ಕಳಿಗೆ ಉದ್ಯೋಗ ನೀಡಲೇಬೇಕು. ಕೃಷಿ ಭೂಮಿಯನ್ನು ಕೈಗಾರಿಕೆ ಹೆಸರಲ್ಲಿ ಸ್ವಾಧೀನ ಮಾಡ್ಕೊಂಡು